ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ಲಾಶ್ 10. ನಾನು ಮೀರಾ ಪ್ರಸಾದ್. ಈಗ ಇವತ್ತಿನ ಹೆಡ್ಲೈನ್ಸ್. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪತ್ನಿಗೆ ಸೇರಿರುವಂತಹ 14 ಸೈಟ್ಗಳನ್ನ ಸರ್ಕಾರಕ್ಕೆ ವಾಪಸ್ ಕೊಟ್ಬಿಡಿ ಅಂತ ಗಿಣಿಗೆ ಹೇಳಿದ ಹಾಗೆ ಹೇಳಿದ್ದೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನಗೆ ಸಂಕಷ್ಟ ತಪ್ಪುವ ರೀತಿ ಕಾಣಿಸ್ತಾ ಇಲ್ಲ. ಪರಪ್ಪನ ಅಗ್ರಹಾರದಿಂದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆದ ಎಸ್ಐಟಿ. ಆಹಾರದಲ್ಲಿ ಮೂತ್ರ ಮಿಶ್ರಣ ಉಗಿಯುವುದು ಬಂದ್. ಉತ್ತರ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣಕ್ಕಾಗಿ ಉತ್ತರ ಪ್ರದೇಶದ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಟಫ್ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಗುವಂತ ಅವಕಾಶ ಇದೆ, ಆದ್ರೆ ಇನ್ನೊಬ್ಬರಿಗೆ ನೋವು ಕೊಟ್ಟವರು ಯಾವತ್ತೂ ಸಿಎಂ ಆಗೋದಿಲ್ಲ ಅಂತ ಚನ್ನಗಿರಿಯ ಶಾಸಕ ಬಸವರಾಜು ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಸಿಎಂಗೆ ಮೂಡಾ ಸಂಕಷ್ಟ, ತೆಲಂಗಾಣದ ಸಿಎಂಗೆ ಮತಕ್ಕಾಗಿ ಕಾಸು ಕಂಟಕ, ಕಾಂಗ್ರೆಸ್ಗೆ ಒಟ್ಟಾರೆ ನಿನ್ನೆ ಅಮಂಗಳವಾರ. ಬೆಂಗಳೂರಲ್ಲಿ ನಿನ್ನೆ ಮೇಳೈಸಿದ ಅಷ್ಟೇಮಿದ ಐಸಿರ, ರಾಜಧಾನಿಯಲ್ಲಿ ತುಳುನಾಡ ಜವರೇಲ್ ಮ್ಯಾಜಿಕ್ಗೆ ಫಿದಾ ಆದ ತುಳುವರು. ಜಾಮೀನು ನಿರೀಕ್ಷೆಯಲ್ಲಿದ್ದ ನಟ ದರ್ಶನ್ಗೆ ಐಟಿ ಶಾಕ್, ವಿಚಾರಣೆಗೆ ಅಸ್ತು ಎಂದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆಯ ನಂತರ ಹಂತ ಹಂತವಾಗಿ ಆಚೆ ಬಂದಂತ 85 ಲಕ್ಷ ಹಣದ ಮೇಲೆ ಐಟಿ ಅಧಿಕಾರಿಗಳ ಕಣ್ಣು. ಯುವತಿಗಾಗಿ ಯುವಕನೊಬ್ಬ ಬಾಲ ಸ್ನೇಹಿತನ ಮೇಲೆ ಹಾಲೋ ಬ್ರಿಕ್ಸ್ ಇಟ್ಟಿಗೆಯನ್ನು ಎತ್ತಿ ಹಾಕಿ ಕೊಲೆಗೈದಿದ್ದಾನೆ. ಈತನನ್ನ ಸಂಜಯನಗರ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹೈಕೋರ್ಟ್ ತನಿಖೆಗೆ ಹಸಿರು ನಿಶಾನೆಯನ್ನ ತೋರಿಸಿದೆ. ಈ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ರೈಲು ಹಳಿ ತಪ್ಪುವಂತೆ ಹಳಿಗಳ ಮೇಲೆ ವಿವಿಧ ಪರಿಕರಗಳನ್ನ ಇರಿಸುವಂತಹ ವಿಧ್ವಂಸಕ ಕೃತ್ಯದ ಮೇಲೆ ಈಗ ರೈಲ್ವೆ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿದೆ. ಈ ಕುರಿತಂತೆ ತನಿಖೆಗೆ ಎನ್ಐಎ ಹಾಗೇನೆ ಎಲ್ಲ ರಾಜ್ಯ ಸರ್ಕಾರಗಳ ಜೊತೆ ಚರ್ಚೆಯನ್ನ ಮಾಡಲಾಗಿದೆ. ಇದಾಗಿತ್ತು ಈ ಹೊತ್ತಿನ ಫ್ಲಾಶ್ 10. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.